ಹೆಡ್ಲೈನ್ಸ್. ಬರ ಪರಿಸ್ಥಿತಿ ವೀಕ್ಷಣೆ, ರೈತರ ಸಂಕಷ್ಟಕ್ಕೆ ಸ್ಪಂದಿಸಲು ಸರ್ಕಾರ ಬದ್ಧ, ಸಚಿವ ಡಾಕ್ಟರ್ ಅಜಯ್ ಧರ್ಮಸಿಂಗ್. ಎರಡನೇ ದಿನವೂ ಬರ ಅಧ್ಯಯನ ನಡೆಸಿದ ಸಚಿವ ಅಜಯ್ ಸಿಂಗ್, ಸಿಂಧನೂರು ಮಾನ್ವಿ ತಾಲೂಕುಗಳಿಗೆ ಭೇಟಿ, ಸಂಕಷ್ಟದಲ್ಲಿರುವ ಪ್ರತಿಯೊಬ್ಬ ರೈತನಿಗೂ ಪರಿಹಾರದ ಭರವಸೆ. ಹೆದ್ದಾರಿ ಪ್ರಾಧಿಕಾರ ಅಧಿಕಾರಿಗಳೊಂದಿಗೆ ಸಂಸದರ ಸಭೆ, ಗುಣಮಟ್ಟದಲ್ಲಿ ರಾಜಿ ಮಾಡಿಕೊಳ್ಳದೆ ಕಾಮಗಾರಿ ನಿರ್ವಹಿಸಲು ಜಿ ಕುಮಾರ್ ನಾಯಕ್ ಸೂಚನೆ. ಬ್ಯಾಡ್ಮಿಂಟನ್ ಪ್ರೀಮಿಯರ್ ಲೀಗ್ ಪಂದ್ಯಾವಳಿ, ಕ್ರೀಡಾ ಸ್ಫೂರ್ತಿ ಬೆಳೆಸಲು ಸ್ಪರ್ಧೆ ಅಗತ್ಯ, ಎಎಸ್ಪಿ ಹರೀಶ್. ಮಾದಿಗ ಸಮಾಜಕ್ಕೆ ಕಾಂಗ್ರೆಸ್ನಿಂದ ಅನ್ಯಾಯ, ಸಚಿವ ನೀಡದೆ ತಾರತಮ್ಯ, ಮೌನೇಶ್ ಜೆ ಆರೋಪ. ಬಾರ್ ಕೌನ್ಸಿಲ್ ನೋಂದಣಿ ಮಾಡಿಕೊಂಡು ನ್ಯಾಯವಾದಿಗಳು ಕೌನ್ಸಿಲ್ ಪರೀಕ್ಷೆ ಪಾಸ್ ಆಗದೇ ಇದ್ದರೂ ವೃತ್ತಿ ಮಾಡಲು ಅವಕಾಶ, ಕಾರ್ತಿ. ಕೃಷಿ ವಿಶ್ವವಿದ್ಯಾಲಯದಲ್ಲಿ ನಿಯಮಗಳ ಉಲ್ಲಂಘನೆ, ಕ್ರಮ ಕೈಗೊಳ್ಳದಿದ್ದರೆ ಲೋಕಾಯುಕ್ತರಿಗೆ ದೂರು, ಎಚ್ಚರಿಕೆ. ಮತ್ತು ಇನ್ಸ್ಟಾಗ್ರಾಂನಲ್ಲಿ ಪ್ರಚೋದನಾಕಾರಿ ಸಂದೇಶ, ಓರ್ವ ವ್ಯಕ್ತಿ ಬಂಧನ. ರಾಯಚೂರು ಜಿಲ್ಲೆಯಲ್ಲಿ ವಿವಿಧ ತಾಲೂಕುಗಳಿಗೆ ಭೇಟಿ ನೀಡಿ ಬರ ಪರಿಸ್ಥಿತಿ ಪರಿಶೀಲಿಸಿದ್ದು, ಜಿಲ್ಲೆಯಲ್ಲಿ ಉಂಟಾಗಿರುವ ಬರ ಪರಿಸ್ಥಿತಿಯನ್ನು ಖುದ್ದಾಗಿ ಪರಿಶೀಲಿಸಿ ರೈತರ ಸಂಕಷ್ಟವನ್ನು ಅರಿಯುವ ಉದ್ದೇಶದಿಂದ ಮುಖ್ಯಮಂತ್ರಿಯವರ ಸೂಚನೆಯಂತೆ ಜಿಲ್ಲೆಗೆ ಭೇಟಿ ನೀಡಿದ್ದೇನೆ ಎಂದು ಕರ್ನಾಟಕ ಸರ್ಕಾರದ ನೂತನ ಸಚಿವರಾದ ಅಜಯ್ ಧರ್ಮಸಿಂಗ್ ಹೇಳಿದರು. ಅವರು ಶನಿವಾರ ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಜಿಲ್ಲೆಯ ಬರ ಪರಿಸ್ಥಿತಿ, ಕುಡಿಯುವ ನೀರಿನ ಸಮಸ್ಯೆಗಳು, ಮುಂಗಾರು ಹಂಗಾಮಿನ ಬಿತ್ತನೆ ಮತ್ತು ರಸಗೊಬ್ಬರ ಬೇಡಿಕೆಗಳು ಹಾಗೂ ಮೇವಿನ ಲಭ್ಯತೆ ಕುರಿತು ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದ ನಂತರ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾಹಿತಿ ನೀಡಿ ಮಾತನಾಡಿದರು. ರಾಯಚೂರು ಜಿಲ್ಲೆಗೆ ಮೊದಲ ಬಾರಿಗೆ ಜಿಲ್ಲಾ ಉಸ್ತುವಾರಿ ಸಚಿವನಾಗಿ ಬರ ಪರಿಸ್ಥಿತಿ ವೀಕ್ಷಣೆಗೆ ಆಗಮಿಸಿರುವುದು ನನ್ನ ಭಾಗ್ಯ ಹಾಗೂ ಸಂತೋಷದ ವಿಷಯವಾಗಿದೆ. ರಾಯಚೂರು ಜಿಲ್ಲೆ ತಮ್ಮ ಕುಟುಂಬಕ್ಕೆ ಹೊಸದಲ್ಲ. ತಮ್ಮ ತಂದೆ ಹಾಗೂ ಮಾಜಿ ಮುಖ್ಯಮಂತ್ರಿ ದಿವಂಗತ ಧರ್ಮಸಿಂಗ್ ಅವರು 1999ರಿಂದ 2004ರವರೆಗೆ ರಾಯಚೂರು ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಕಾರ್ಯನಿರ್ವಹಿಸಿದ್ದರು. ನಾನು ಕೂಡ ಈ ಹಿಂದೆ ಹಲವು ಬಾರಿ ರಾಯಚೂರಿಗೆ ಭೇಟಿ ನೀಡಿದ್ದೇನೆ. ಪ್ರಮಾಣ ವಚನ ಸ್ವೀಕರಿಸಿದ ಬಳಿಕ ನಡೆದ ಮೊದಲ ಸಚಿವ ಸಂಪುಟ ಸಭೆಯಲ್ಲಿ ಮುಖ್ಯಮಂತ್ರಿಯವರು ಪ್ರತಿಯೊಬ್ಬ ಸಚಿವರಿಗೂ ಒಂದೊಂದು ಜಿಲ್ಲೆಯ ಜವಾಬ್ದಾರಿ ವಹಿಸಿ ತಮ್ಮ ಜಿಲ್ಲೆಗಳಿಗೆ ತೆರಳಿ ಅಲ್ಲಿನ ರೈತರ ಸಂಕಷ್ಟದಲ್ಲಿ ಭಾಗಿಯಾಗಬೇಕು ಎಂದು ಸೂಚಿಸಿದ್ದರು. ಅದರಂತೆ ಜಿಲ್ಲೆಯ ವಿವಿಧ ತಾಲೂಕುಗಳಿಗೆ ತೆರಳಿ ರೈತರನ್ನು ನೇರವಾಗಿ ಭೇಟಿ ಮಾಡಿ ಅವರ ಸಮಸ್ಯೆಗಳನ್ನು ಆಲಿಸಲಾಗಿದೆ ಎಂದು ಹೇಳಿದರು. ರಾಯಚೂರು ಗ್ರಾಮೀಣ, ದೇವದುರ್ಗ, ಲಿಂಗಸುಗೂರು, ಸಿಂಧನೂರು, ಮಸ್ಕಿ ಹಾಗೂ ಮಾನ್ವಿ ಸೇರಿದಂತೆ ವಿವಿಧ ತಾಲೂಕುಗಳ ಗ್ರಾಮಗಳಿಗೆ ಜನಪ್ರತಿನಿಧಿಗಳು, ಜಿಲ್ಲಾಧಿಕಾರಿಗಳು ಹಾಗೂ ಅಧಿಕಾರಿಗಳೊಂದಿಗೆ ಭೇಟಿ ನೀಡಿ ಸ್ಥಳ ಪರಿಶೀಲನೆ ನಡೆಸಲಾಗಿದೆ. ರೈತರ ಜಮೀನುಗಳಿಗೆ ತೆರಳಿ ಬೆಳೆಗಳ ಪರಿಸ್ಥಿತಿಯನ್ನು ನೇರವಾಗಿ ವೀಕ್ಷಿಸಲಾಗಿದೆ. ನಮ್ಮ ರೈತರು ಬಹಳ ಸಂಕಷ್ಟದಲ್ಲಿದ್ದಾರೆ ಎಂದು ಹೇಳಿದರು. ಜಿಲ್ಲೆಯಲ್ಲಿ ಸುಮಾರು 2.73 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬಿತ್ತನೆ ನಡೆದಿದ್ದು, ಅದರಲ್ಲಿ ಸುಮಾರು 1.77 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಹತ್ತಿ ಬಿತ್ತನೆಯಾಗಿದೆ. ಕೆಲ ರೈತರು ಒಂದಕ್ಕಿಂತ ಹೆಚ್ಚು ಬಾರಿ ಬಿತ್ತನೆ ಮಾಡಿದ್ದಾರೆ. ಮಳೆ ಬಾರದ ಕಾರಣ ಎಲ್ಲ ಬೆಳೆಗಳು ಹಾಳಾಗಿವೆ. ಹಾಗಾಗಿ ಈ ವರದಿಯನ್ನು ಬರುವ ಸಚಿವ ಸಂಪುಟದ ಸಭೆಯಲ್ಲಿ ಸರ್ಕಾರದ ಗಮನಕ್ಕೆ ತರಲಾಗುವುದು ಎಂದು ಹೇಳಿದರು. ಇದೇ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಖಾದಿ ಮತ್ತು ಗ್ರಾಮೋದ್ಯೋಗ ಮಂಡಳಿ ಅಧ್ಯಕ್ಷರೂ ಆಗಿರುವ ಮಸ್ಕಿ ಕ್ಷೇತ್ರದ ಶಾಸಕರಾದ ಆರ್ ಬಸನಗೌಡ ತುರ್ವಿಹಾಳ್, ರಾಯಚೂರು ಲೋಕಸಭಾ ಸದಸ್ಯರಾದ ಜಿ ಕುಮಾರ್ ನಾಯಕ್, ರಾಯಚೂರು ಗ್ರಾಮಾಂತರ ಕ್ಷೇತ್ರದ ಶಾಸಕರಾದ ಬಸನಗೌಡ ದದ್ದಲ್, ಮಾನ್ವಿ ಕ್ಷೇತ್ರದ ಶಾಸಕರಾದ ಜಿ ಹಂಪಯ್ಯ ನಾಯಕ್, ಮಾಜಿ ಸಚಿವರು ಹಾಗೂ ಹಾಲಿ ವಿಧಾನ ಪರಿಷತ್ ಶಾಸಕರಾದ ಎನ್ಎಸ್ ಬೋಸರಾಜ್, ಬಸನಗೌಡ ಬಾದರ್ಲಿ, ಜಿಲ್ಲಾಧಿಕಾರಿಗಳಾದ ಪೂವಿತಾ ಎಸ್ ಅವರು ಇದ್ದರು. ಜಿಲ್ಲೆಯಲ್ಲಿ ಬರ ಅಧ್ಯಯನ ಆರಂಭಿಸಿರುವ ಸಚಿವ ಡಾಕ್ಟರ್ ಅಜಯ್ ಧರ್ಮಸಿಂಗ್ ಅವರು ಎರಡನೇ ದಿನವೂ ಜಿಲ್ಲೆಯ ಸಿಂಧನೂರು, ಮಸ್ಕಿ ಮತ್ತು ಮಾನ್ವಿ ತಾಲೂಕುಗಳಲ್ಲಿ ಬರ ಪರಿಶೀಲನೆ ನಡೆಸಿದರು. ಮಾನ್ವಿ ತಾಲೂಕಿನ ಪೋತ್ನಾಳು ಗ್ರಾಮದ ಜಮೀನಿನ ಪರಿಶೀಲನೆ ನಂತರ ಮಾತನಾಡಿ, ಜಿಲ್ಲೆಯಲ್ಲಿ ಮಳೆಯ ಅಭಾವ ಹಾಗೂ ಕೃಷಿ ಬಿಕ್ಕಟ್ಟಿನಿಂದ ರೈತರು ತೀವ್ರ ಸಂಕಷ್ಟ ಎದುರಿಸುತ್ತಿದ್ದು, ಪರಿಸ್ಥಿತಿ ಅತ್ಯಂತ ಗಂಭೀರವಾಗಿದೆ. ಈ ಹಿನ್ನೆಲೆಯಲ್ಲಿ ಮಸ್ಕಿ ಮತ್ತು ಸಿಂಧನೂರು ತಾಲೂಕುಗಳ ವಿವಿಧ ಪ್ರದೇಶಗಳಲ್ಲಿ ಜನಪ್ರತಿನಿಧಿಗಳ ಹಾಗೂ ನಾಯಕರ ತಂಡ ಭೇಟಿ ನೀಡಿ ನೇರವಾಗಿ ರೈತರನ್ನು ಭೇಟಿಯಾಗಿ ಅವರ ಕುಂದುಕೊರತೆಗಳನ್ನು ಆಲಿಸಲಾಗುತ್ತಿದೆ ಎಂದರು. ಜಿಲ್ಲೆಯಲ್ಲಿ ಪ್ರಸಕ್ತ ಕೃಷಿ ಸ್ಥಿತಿ ಆತಂಕಕಾರಿಯಾಗಿದೆ. ಪ್ರತಿ ವರ್ಷ ಕನಿಷ್ಠ 1 ಲಕ್ಷ
ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬಿತ್ತನೆಯಾಗುತ್ತಿತ್ತು. ಆದರೆ ಈ ಬಾರಿ ಕೇವಲ 12,000 ಹೆಕ್ಟೇರ್ ಪ್ರದೇಶದಲ್ಲಿ ಮಾತ್ರ ಬಿತ್ತನೆಯಾಗಿದೆ. ಇದರಲ್ಲಿ ಸುಮಾರು 4,000 ಹೆಕ್ಟೇರ್ ಹತ್ತಿ ಹಾಗೂ 7,000 ಹೆಕ್ಟೇರ್ ಸೂರ್ಯಕಾಂತಿ ಬೆಳೆ ಸೇರಿದೆ ಎಂದರು. ವಾಡಿಕೆಯಂತೆ ನಡೆಯಬೇಕಿದ್ದ 1 ಲಕ್ಷ ಹೆಕ್ಟೇರ್ ಬಿತ್ತನೆಗೆ ಹೋಲಿಸಿದರೆ ಈ ಬಾರಿ ಬಿತ್ತನೆಯಾಗಿರುವುದು ಕೇವಲ 12,000 ಹೆಕ್ಟೇರ್ ಮಾತ್ರ. ಮಸ್ಕಿಯಿಂದ ಸಿಂಧನೂರಿನವರೆಗೆ ವಿವಿಧ ಗ್ರಾಮಗಳಿಗೆ ಭೇಟಿ ನೀಡಿ ಬೆಳೆ ಹಾನಿ ಹಾಗೂ ರೈತರ ಸಂಕಷ್ಟದ ಬಗ್ಗೆ ಸಮಗ್ರ ವರದಿ ಸಿದ್ಧಪಡಿಸಲಾಗುತ್ತಿದೆ. ನಮ್ಮ ಸರ್ಕಾರ ಸಂಪೂರ್ಣವಾಗಿ ರೈತರ ಪರವಾಗಿದ್ದು, ಸಂಕಷ್ಟದಲ್ಲಿರುವ ಪ್ರತಿಯೊಬ್ಬ ರೈತನಿಗೂ ಸೂಕ್ತ ಪರಿಹಾರ ಮತ್ತು ಅಗತ್ಯ ನೆರವು ಒದಗಿಸಲು ಎಲ್ಲಾ ಕ್ರಮ ಕೈಗೊಳ್ಳಲಾಗುವುದು. ಅಲ್ಲದೆ ರೈತರಿಗೆ ಯಾವುದೇ ರೀತಿಯ ತೊಂದರೆಯಾಗದಂತೆ ಸಂಪೂರ್ಣ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸಿ ಸೂಕ್ತ ಪರಿಹಾರ ಧನ ಹಾಗೂ ಕೃಷಿ ಸೌಲಭ್ಯಗಳನ್ನು ತಲುಪಿಸಲು ಬದ್ಧರಾಗಿದ್ದೇವೆ ಎಂದು ಭರವಸೆ ನೀಡಿದರು. ಬರ ಪರಿಸ್ಥಿತಿ, ಅತಿವೃಷ್ಟಿ ನಿರ್ವಹಣೆ ಕುರಿತು ಸಚಿವ ಡಾಕ್ಟರ್ ಅಜಯ್ ಧರ್ಮಸಿಂಗ್ ಜಿಲ್ಲೆಯಲ್ಲಿ 2ನೇ ದಿನವೂ ಪ್ರವಾಸ ಮುಂದುವರೆದಿದ್ದು, ಜಿಲ್ಲೆಯ ಮಾನ್ವಿ, ಮಸ್ಕಿ ಹಾಗೂ ಸಿಂಧನೂರು ತಾಲೂಕಿನ ಬರ ನಷ್ಟಕ್ಕೆ ಒಳಗಾದ ವಿವಿಧ ಪ್ರದೇಶಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡಿದರು. ಶನಿವಾರ ಬೆಳಗ್ಗೆ ಲಿಂಗಸುಗೂರು ತಾಲೂಕಿನ ಹಟ್ಟಿ ಚಿನ್ನದ ಗಣಿಯ ಸರ್ಕಿಟ್ ಹೌಸ್ನಿಂದ ನೇರವಾಗಿ ಮಸ್ಕಿ ತಾಲೂಕಿನ ಸಂತೆಕಲ್ಲೂರು ಗ್ರಾಮದಲ್ಲಿ ತೇವಾಂಶ ಕೊರತೆಯಿಂದ ಬಾಧಿತ ತೊಗರಿಯ ಬೆಳೆ ಕ್ಷೇತ್ರ ವೀಕ್ಷಣೆ ಮಾಡಿ, ನಂತರ ಗುಡದೂರು ಗ್ರಾಮದಲ್ಲಿ ತೇವಾಂಶ ಕೊರತೆಯಿಂದ ಬಾಧಿತ ಸೂರ್ಯಕಾಂತಿ, ತೊಗರಿ ಹಾಗೂ ಹತ್ತಿ ಬೆಳೆಯ ಕ್ಷೇತ್ರ ವೀಕ್ಷಣೆ ಮಾಡಿದರು. ನಂತರ ಹಸಮಕಲ್ ಗ್ರಾಮದ ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆ ಕೆರೆ ವೀಕ್ಷಣೆ ಮಾಡಿದರು. ಸಿಂಧನೂರು ತಾಲೂಕಿನ ಜವಳಗೇರ ಗ್ರಾಮದಲ್ಲಿ ತೇವಾಂಶ ಕೊರತೆಯಿಂದ ಬಾಧಿತ ಹತ್ತಿ ಬೆಳೆಯ ಕ್ಷೇತ್ರ ಹಾಗೂ ಬನ್ನಿಗನೂರು ಗ್ರಾಮದಲ್ಲಿ ತೇವಾಂಶ ಕೊರತೆಯಿಂದ ಬಾಧಿತ ಸೂರ್ಯಕಾಂತಿ ಹಾಗೂ ಹತ್ತಿ ಬೆಳೆಯ ಕ್ಷೇತ್ರ ವೀಕ್ಷಣೆ ಮಾಡಿದರು. ನಂತರ ಮಾನ್ವಿ ತಾಲೂಕಿನ ಹಿರೇಕೊಟ್ನೆಕಲ್ ಹೋಬಳಿಯ ಪೋತ್ನಾಳು ಗ್ರಾಮದಲ್ಲಿ ತೇವಾಂಶ ಕೊರತೆಯಿಂದ ಬಾಧಿತ ಹತ್ತಿ ಬೆಳೆಯ ಕ್ಷೇತ್ರ ವೀಕ್ಷಣೆ ಮಾಡಿ ನೇರವಾಗಿ ಮಾನ್ವಿ ಪ್ರವಾಸ ಮಂದಿರಕ್ಕೆ ಆಗಮಿಸಿ ಮುಖಂಡರೊಂದಿಗೆ ಚರ್ಚಿಸಿದರು. ಈ ಸಂದರ್ಭದಲ್ಲಿ ಮಾಜಿ ಸಚಿವ ಎನ್ಎಸ್ ಬೋಸರಾಜ್, ಮಾನ್ವಿ ಶಾಸಕ ಜಿ ಹಂಪಯ್ಯ ನಾಯಕ, ಮಸ್ಕಿ ಶಾಸಕ ಬಸನಗೌಡ ತುರ್ವಿಹಾಳ, ವಿಧಾನ ಪರಿಷತ್ ಸದಸ್ಯ ಬಸನಗೌಡ ಬಾದರ್ಲಿ, ಅಪರ ಜಿಲ್ಲಾಧಿಕಾರಿ ಶಿವಾನಂದ್, ಸಹಾಯಕ ಆಯುಕ್ತರಾದ ಡಾಕ್ಟರ್ ಹಂಪಣ್ಣ ಸಜ್ಜನ್, ಬಸವಣ್ಣಪ್ಪ ಕಲಶೆಟ್ಟಿ, ಸಿಂಧನೂರು ತಹಸೀಲ್ದಾರ್ ಅರುಣ್ ಕುಮಾರ್ ದೇಸಾಯಿ, ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕ ಪ್ರಕಾಶ್ ಚೌಹಾಣ್, ಉಪನಿರ್ದೇಶಕ ನಹೀಂ ಹುಸೇನ್ ಸೇರಿದಂತೆ ಇತರರಿದ್ದರು. ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದಿಂದ ರಾಯಚೂರು ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಕೈಗೆತ್ತಿಕೊಂಡಿರುವ ವಿವಿಧ ಹೆದ್ದಾರಿ ಕಾಮಗಾರಿಗಳ ಪ್ರಗತಿ ಕುರಿತು ಸಂಸದ ಜಿ ಕುಮಾರ್ ನಾಯಕ್ ಅವರು ಅಧಿಕಾರಿಗಳೊಂದಿಗೆ ಸಭೆ ನಡೆಸಿ ಪರಿಶೀಲನೆ ನಡೆಸಿದರು. ಸಂಸದ ಕಾರ್ಯಾಲಯದಲ್ಲಿ ನಡೆದ ಸಭೆಯಲ್ಲಿ ಭಾರತ್ಮಾಲಾ ಯೋಜನೆಯ ಪ್ಯಾಕೇಜ್ 3 ಮತ್ತು 4 ಹಾಗೂ ಹುನಗುಂದ ರಾಯಚೂರು ಚತುಷ್ಪಥ ಹೆದ್ದಾರಿ ಪ್ಯಾಕೇಜ್ 5 ಮತ್ತು 6ರ ಕಾಮಗಾರಿ ಪ್ರಗತಿ ಪರಿಶೀಲನೆ ಕುರಿತು ಮಾಹಿತಿ ಪಡೆದರು. ಕಾಮಗಾರಿ ಆರಂಭವಾಗಿ ಹಲವು ವರ್ಷಗಳು ಕಳೆದಿದ್ದರೂ ಇನ್ನೂ ಪೂರ್ಣಗೊಳ್ಳದಿರುವುದಕ್ಕೆ ಸಂಸದರು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದರು. ಸಾರ್ವಜನಿಕರು ಹಾಗೂ ವಾಹನ ಸವಾರರು ಎದುರಿಸುತ್ತಿರುವ ಸಮಸ್ಯೆಗಳನ್ನು ಗಮನದಲ್ಲಿಟ್ಟುಕೊಂಡು ಯಾವುದೇ ಕಾರಣಕ್ಕೂ ಕಾಮಗಾರಿಗಳನ್ನು ಅನಗತ್ಯವಾಗಿ ವಿಳಂಬ ಮಾಡಬಾರದು ಎಂದು ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಿದರು. ಕಾಮಗಾರಿಗಳ ಗುಣಮಟ್ಟದಲ್ಲಿಯೂ ಯಾವುದೇ ರಾಜಿ ಮಾಡಿಕೊಳ್ಳಬಾರದು ಎಂದು ಸ್ಪಷ್ಟಪಡಿಸಿದರು. ಹೆದ್ದಾರಿ ನಿರ್ಮಾಣದಿಂದ ಸ್ಥಳೀಯ ಜನರು ಹಾಗೂ ರೈತರಿಗೆ ತೊಂದರೆಯಾಗದಂತೆ ಅಗತ್ಯವಿರುವ ಕಡೆಗಳಲ್ಲಿ ಸೇವಾ ರಸ್ತೆಗಳು, ಕೆಳ ಸೇತುವೆಗಳು ಹಾಗೂ ಸುರಕ್ಷಿತ ಸಂಪರ್ಕ ಮಾರ್ಗಗಳನ್ನು ಕಲ್ಪಿಸಬೇಕು ಎಂದು ಸೂಚಿಸಿದರು. ರೈತರು ತಮ್ಮ ಜಮೀನುಗಳಿಗೆ ಸುಲಭವಾಗಿ ತೆರಳಲು ಹಾಗೂ ಕೃಷಿ ಚಟುವಟಿಕೆಗಳಿಗೆ ಯಾವುದೇ ಅಡ್ಡಿಯಾಗದಂತೆ ಅಗತ್ಯ ಮೂಲ ಸೌಕರ್ಯಗಳನ್ನು ಯೋಜನೆಯಲ್ಲಿ ಅಳವಡಿಸಬೇಕು ಎಂದರು. ಹೆದ್ದಾರಿ ಕಾಮಗಾರಿಗಳಿಂದ ಗ್ರಾಮೀಣ ಪ್ರದೇಶಗಳ ಸಂಪರ್ಕ ಕಡಿತಗೊಳ್ಳದಂತೆ ಸ್ಥಳೀಯ ಅಗತ್ಯತೆಗಳನ್ನು ಪರಿಗಣಿಸಬೇಕು. ಶಾಲೆಗಳು, ಗ್ರಾಮಗಳು, ಕೃಷಿ ಜಮೀನುಗಳು ಹಾಗೂ ಪ್ರಮುಖ ಸಂಪರ್ಕ ಸ್ಥಳಗಳ ಬಳಿ ಸಾರ್ವಜನಿಕರ ಸುರಕ್ಷತೆಗಾಗಿ ಅಗತ್ಯವಿರುವ ಕೆಳ ಸೇತುವೆ ಸೇರಿದಂತೆ ವಿವಿಧ ಸುರಕ್ಷತಾ ವ್ಯವಸ್ಥೆಗಳನ್ನು ಕಲ್ಪಿಸಬೇಕು ಎಂದು ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದರು. ಕಾಮಗಾರಿಗಳಿಗೆ ಸಂಬಂಧಿಸಿದಂತೆ ತಾಂತ್ರಿಕ ಸಮಸ್ಯೆಗಳು, ಭೂಸ್ವಾಧೀನ ಸೇರಿದಂತೆ ಯಾವುದೇ ಸಮಸ್ಯೆಗಳು ಎದುರಾದರೆ ಸಂಬಂಧಪಟ್ಟ ಇಲಾಖೆಗಳೊಂದಿಗೆ ಸಮನ್ವಯ ಸಾಧಿಸಿ ತ್ವರಿತವಾಗಿ ಪರಿಹರಿಸಬೇಕು. ಕಾಮಗಾರಿಗಳ ಪ್ರಗತಿಯನ್ನು ನಿಯಮಿತವಾಗಿ ಪರಿಶೀಲಿಸಿ ವಿಳಂಬವಾಗದಂತೆ ಕಾರ್ಯಯೋಜನೆ ರೂಪಿಸಿ ಅನುಷ್ಠಾನಗೊಳಿಸಬೇಕು ಎಂದು ಸೂಚಿಸಿದರು. ರಾಯಚೂರು ಲೋಕಸಭಾ ಕ್ಷೇತ್ರದ ರಸ್ತೆ ಸಂಪರ್ಕ ವ್ಯವಸ್ಥೆಯನ್ನು ಮತ್ತಷ್ಟು ಬಲಪಡಿಸುವುದು, ಪ್ರಯಾಣಿಕರ ಸುರಕ್ಷತೆ ಹೆಚ್ಚಿಸುವುದು ಹಾಗೂ ರೈತರ ಮತ್ತು ಸಾರ್ವಜನಿಕರಿಗೆ ಸುಗಮ ಸಂಚಾರ ವ್ಯವಸ್ಥೆ ಕಲ್ಪಿಸುವುದು ತಮ್ಮ ಪ್ರಮುಖ ಆದ್ಯತೆಯಾಗಿದೆ ಎಂದು ಸಂಸದ ಜಿ ಕುಮಾರ್ ನಾಯಕ್ ಹೇಳಿದರು. ಸಭೆಯಲ್ಲಿ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಯೋಜನಾ ನಿರ್ದೇಶಕರು, ಮುಖ್ಯ ಇಂಜಿನಿಯರ್ ಸೇರಿದಂತೆ ಸಂಬಂಧಪಟ್ಟ ಅಧಿಕಾರಿಗಳು ಉಪಸ್ಥಿತರಿದ್ದರು. ನಗರದಲ್ಲಿ ಐಪಿಎಲ್ ಮಾದರಿಯಲ್ಲಿ ಬ್ಯಾಡ್ಮಿಂಟನ್ ಪ್ರೀಮಿಯರ್ ಲೀಗ್ ಆಯೋಜಿಸಿರುವುದು ಉತ್ತಮ ಬೆಳವಣಿಗೆಯಾಗಿದ್ದು, ಕ್ರೀಡಾ ಸ್ಫೂರ್ತಿ ಬೆಳೆಸಲು ಇಂತಹ ಕ್ರೀಡಾಕೂಟಗಳು ಅಗತ್ಯ ಎಂದು ಜಿಲ್ಲಾ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಹರೀಶ್ ಅವರು ಹೇಳಿದರು.
ನಗರದ ಮಹಾತ್ಮ ಗಾಂಧಿ ಒಳಾಂಗಣ ಕ್ರೀಡಾಂಗಣದಲ್ಲಿ ಮೊದಲ ಬಾರಿಗೆ ಆಯೋಜಿಸಿರುವ ರಾಯಚೂರು ಜಿಲ್ಲಾ ಬ್ಯಾಡ್ಮಿಂಟನ್ ಪ್ರೀಮಿಯರ್ ಲೀಗ್ನ ಮೊದಲ ಆವೃತ್ತಿಗೆ ಚಾಲನೆ ನೀಡಿ ಮಾತನಾಡಿದರು. ತಾವು ಕೂಡ ಬ್ಯಾಡ್ಮಿಂಟನ್ ಆಟಗಾರರಾಗಿದ್ದು ಬೆಲ್ಲಂ ಕಿರಣ್ ಅವರೊಂದಿಗೆ ಜೊತೆಯಾಗಿ ಆಡಿದ ದಿನಗಳನ್ನು ನೆನಪಿಸಿಕೊಂಡರು. ಆ ದಿನಗಳು ಇಂದಿಗೂ ಸಂತಸ ನೀಡುತ್ತಿವೆ ಎಂದರು. ಕ್ರೀಡಾಕೂಟದಲ್ಲಿ ಹಿರಿಯ ಆಟಗಾರರು ಭಾಗವಹಿಸಿರುವುದು ಯುವ ಆಟಗಾರರಿಗೆ ಪ್ರೇರಣೆಯಾಗಿದೆ. ಮುಂದಿನ ದಿನಗಳಲ್ಲಿ ಇಂತಹ ಕ್ರೀಡಾಕೂಟಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಯೋಜನೆಯಾಗಬೇಕು ಎಂದು ಆಶಿಸಿದರು. ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಉಪನಿರ್ದೇಶಕ ಈರೇಶ್ ನಾಯಕ್ ಮಾತನಾಡಿ, ತಮ್ಮ ಅವಧಿಯಲ್ಲಿ ಜಿಲ್ಲಾ ಬ್ಯಾಡ್ಮಿಂಟನ್ ಪ್ರೀಮಿಯರ್ ಲೀಗ್ ಆರಂಭವಾಗಿರುವುದು ಸಂತಸದ ಸಂಗತಿ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಕ್ರೀಡಾಕೂಟಗಳನ್ನು ಆಯೋಜಿಸಲು ಕ್ರಮ ಕೈಗೊಳ್ಳಲಾಗುವುದು. ರಾಯಚೂರು ಜಿಲ್ಲಾ ಬ್ಯಾಡ್ಮಿಂಟನ್ ಸಂಸ್ಥೆಯ ಕಾರ್ಯವನ್ನು ಶ್ಲಾಘಿಸಿದರು ಹಾಗೂ ಎಲ್ಲಾ ಕ್ರೀಡಾಪಟುಗಳಿಗೆ ಶುಭ ಹಾರೈಸಿದರು. ರಾಯಚೂರು ಜಿಲ್ಲಾ ಬ್ಯಾಡ್ಮಿಂಟನ್ ಸಂಸ್ಥೆಯ ಅಧ್ಯಕ್ಷ ಬೆಲ್ಲಂ ಕಿರಣ್ ಮಾತನಾಡಿ, ಈ ಕ್ರೀಡಾಕೂಟ ಆಯೋಜನೆಯ ಹಿಂದೆ ಹಲವರ ಪರಿಶ್ರಮವಿದೆ. ಮುಂದಿನ ದಿನಗಳಲ್ಲಿ ಲೀಗ್ ಅನ್ನು ಇನ್ನಷ್ಟು ಉತ್ತಮವಾಗಿ ಆಯೋಜಿಸಲು ಯೋಚಿಸಲಾಗಿದೆ. ಮೊದಲ ಆವೃತ್ತಿಯಲ್ಲಿ ಹೆಚ್ಚಿನ ಸಂಖ್ಯೆಯ ಆಟಗಾರರು ಭಾಗವಹಿಸಿರುವುದು ರಾಯಚೂರಿನಲ್ಲಿ ಬ್ಯಾಡ್ಮಿಂಟನ್ ಕ್ರೀಡೆಗೆ ಉತ್ತಮ ಸ್ಪಂದನೆ ದೊರೆಯುತ್ತಿದೆ ಎಂಬುದನ್ನು ತೋರಿಸುತ್ತದೆ ಎಂದರು. Hello, court number 1, please start the match. Court number 1, start. Lines. ಅವರು ಬಂದಿದ್ದಾರೆ. ಒಂದು ಮಾಡಿ ಹೋಗಿದ್ದಾರೆ. ಮತ್ತು ಆಲ್ಮೋಸ್ಟ್ 153 ಪಾರ್ಟಿಸಿಪೆಂಟ್ ಇದೆ. ಟೋಟಲಿ 8 ಟೀಮ್ಸ್ ಇದೆ. ಸೊ ಇವತ್ತು ಮತ್ತು 2 ದಿವಸ ಮ್ಯಾಚ್ ನಡೀತಾ ಇದೆ. ಸೊ ಎಲ್ಲರೂ ಭಾಳ ಖುಷಿಯಾಗಿರುವಂಥ ಅಟ್ಮಾಸ್ಫಿಯರ್ ರೈಚೂರಲ್ಲಿ ಫಸ್ಟ್ ಟೈಮ್ ಅಂತ ಎಲ್ಲರಿಗೂ ಒಂದು ಒಪಿನಿಯನ್ ಬರ್ತಾ ಇದೆ. ಸೊ ಇದರಿಂದ ನಾವು ಆಲ್ಮೋಸ್ಟ್ ನಮ್ಮ ಜಿಲ್ಲಾ ಬ್ಯಾಂಕ್ ಎಲ್ಲರ ಕಡೆಯಿಂದ ನಮಗೆ ಒಳ್ಳೆಯ ವ್ಯವಸ್ಥೆ ನಮಗೆ ಸಿಕ್ಕಿದೆ, ಸಪೋರ್ಟ್ ಸಿಕ್ಕಿದೆ. ಸೊ ಇದೇ ರೀತಿ ಎವ್ರಿ ಇಯರ್ ನಾವು ಇದು ಟೂರ್ನಮೆಂಟ್ ಹಿಂಗೆ ಮಾಡ್ತಾ ಇದ್ದೀವಿ. ಸೊ ಕ್ಲೋಸಿಂಗ್ ಸೆರೆಮನಿಗೆ ಅನೂಪ್ ಶ್ರೀಧರ್ ಈಗ ಒಲಿಂಪಿಯನ್ ಪ್ಲೇಯರ್, ಬ್ಯಾಡ್ಮಿಂಟನ್ ಪ್ಲೇಯರ್ ಫ್ರಮ್ ಬ್ಯಾಂಗ್ಳೂರ್. ಸೊ ಅವ್ರು ಬರ್ತಾ ಇದ್ದಾರೆ. ನಿಶಿತಾ ನ್ಯಾಷನಲ್ ಪ್ಲೇಯರ್ ಅವ್ರು ಬರ್ತಾ ಇದ್ದಾರೆ ಕ್ಲೋಸಿಂಗ್ ಸೆರೆಮನಿ. ಮತ್ತು ನಮ್ಮ ಬೋಸ್ವಾಸ್ ಸಾಬನ್ನು ಅವ್ರಿಗೂ ಬರ್ತಾ ಇದೆ ಅಂತ ಹೇಳಿದ್ದಾರೆ. ಈ ಓವರಾಲ್ ಇಂಥ ಅಟ್ಮಾಸ್ಫಿಯರ್ ರೈತರಲ್ಲಿ ಮಾಡಿದ್ದು ಫಸ್ಟ್ ಟೈಮ್ ಹಿಸ್ಟ್ರಿ. ಎಲ್ಲರಿಗೆ ನೀವು ನೋಡಿರ್ಬೋದು, ಎಲ್ಲರೂ ಎಷ್ಟು ಖುಷಿಯಾಗಿ ಆನಂದವಾಗಿ ಎಲ್ಲ ನೋಡ್ತಾ ಇದ್ದಾರೆ, ಚಿಯರ್ ಮಾಡ್ತಾ ಇದ್ದಾರೆ. ಸೊ ನಾವು ಈಗ ಡಿಸೈಡ್ ಮಾಡಬೇಕು ಎವ್ರಿ ಇಯರ್ ವಿಲ್ ಬಿ ಡೂಯಿಂಗ್ ಇಟ್ ಈ ಥರ ಟೂರ್ನಮೆಂಟ್ ಇದ್ದಾರೆ ಇದರಲ್ಲಿ. ಆಲ್ಮೋಸ್ಟ್ ಅವರೊಂದು 16 ಜನ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಏಜ್ ಏನಿಲ್ಲ, ಇಲ್ಲಿ 16ರಿಂದ ಆಲ್ಮೋಸ್ಟ್ 75
ಕಾರ್ಯಕ್ರಮದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷ ಕೃಷ್ಣ ಶಾವಂತಗೇರ, ಹಿರಿಯ ಉಪಾಧ್ಯಕ್ಷ ರಾಮಣ್ಣ ಯಲ್ಲೇರಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ರಾಜ್ಯದ ಕಾಂಗ್ರೆಸ್ ಸರ್ಕಾರ ಮಾದಿಗ ಸಮಾಜಕ್ಕೆ ಸಚಿವ ಸ್ಥಾನ ನೀಡದೆ ಅನ್ಯಾಯ ಮಾಡಿದ್ದು, ಸಕಾಲದಲ್ಲಿ ತಕ್ಕ ಉತ್ತರ ನೀಡಲಾಗುತ್ತದೆ ಎಂದು ಮಾದರ ಚೆನ್ನಯ್ಯ ಸೇವಾ ಸಮಿತಿ ಅಧ್ಯಕ್ಷ ಜೆಎಂ ಮೌನೇಶ್ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಒಬ್ಬೇ ಒಬ್ಬ ಮಾದಿಗ ಸಮಾಜದ ಶಾಸಕರು ವಿಧಾನ ಪರಿಷತ್ ಸದಸ್ಯರಿಗೆ ಸಚಿವ ಸ್ಥಾನ ನೀಡಿಲ್ಲ. ಬಲಗೈ ಸಮುದಾಯದ 3 ಜನರಿಗೆ ಸಚಿವ ಸ್ಥಾನ ನೀಡಲಾಗಿದೆ. ಮಾದಿಗರಿಗೆ ಮಾತ್ರ ಅನ್ಯಾಯ ಮಾಡಲಾಗಿದೆ. ಬಹುಸಂಖ್ಯಾತರಾಗಿರುವ ಮಾದಿಗ ಸಮಾಜಕ್ಕೆ ರಾಜಕೀಯ ಪ್ರಾತಿನಿಧ್ಯ ನೀಡದೆ ಕಾಂಗ್ರೆಸ್ ನಿರ್ಲಕ್ಷಿಸಲಾಗುತ್ತಿದೆ. ಕೂಡಲೇ ಸಚಿವ ಸ್ಥಾನ ಅನ್ಯಾಯ ಸರಿಪಡಿಸದೇ ಇದ್ದರೆ ಮುಂದಿನ ಚುನಾವಣೆಗಳಲ್ಲಿ ಸೂಕ್ತ ನಿರ್ಧಾರ ಕೈಗೊಳ್ಳಲಾಗುತ್ತದೆ ಎಂದು ಎಚ್ಚರಿಸಿದರು. ದೇವದುರ್ಗ ತಾಲೂಕಿನ ಸುಂಕೇಶ್ವರ ಹಾಳ ಬಳಿ ಹದ್ದಿನಾಳ ಗ್ರಾಮದ ಭೂಮಾನಂದ ಕೊಲೆ ಘಟನೆ ಖಂಡನೀಯವಾಗಿದೆ. ಮಾದಿಗ ಸಮುದಾಯದ ಮೇಲೆ ನಿರಂತರ ಹಲ್ಲೆ, ದೌರ್ಜನ್ಯಗಳು, ಕೊಲೆಗಳು ಮುಂದುವರೆದಿವೆ. ಈ ಹಿಂದೆ ಮಾನ್ವಿಯಲ್ಲಿ ಪ್ರಸಾದ್ ಎಂಬ ಯುವಕನ ಕೊಲೆಯಾಗಿತ್ತು. ಈಗ ಹದ್ದಿನಾಳ ಗ್ರಾಮದಲ್ಲಿ ಜರುಗಿದೆ. ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಮಾದಿಗ ಸಮಾಜಕ್ಕೆ ರಕ್ಷಣವೇ ಇಲ್ಲದಂತಾಗಿದೆ. ಕೂಡಲೇ ಎಲ್ಲ ಆರೋಪಿಗಳನ್ನು ಬಂಧಿಸಿ ನ್ಯಾಯ ಒದಗಿಸಬೇಕು. ಭೂಮಾನಂದರ ಕುಟುಂಬಕ್ಕೆ ರಕ್ಷಣೆ ನೀಡಿ ಪರಿಹಾರ ಉದ್ಯೋಗ ನೀಡಬೇಕು ಎಂದರು. ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಸಚಿವ ಸಂಪುಟ ವಿಸ್ತರಣೆಯಲ್ಲಿ ಕಲ್ಯಾಣ ಕರ್ನಾಟಕ ಮಾದಿಗ ಸಮಾಜಕ್ಕೆ ಅನ್ಯಾಯ ಕುರಿತು ಒಂದು ತೀವ್ರ ಖಂಡನೆಯನ್ನು ತಿಳಿಸುತ್ತಾ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದ ಮಾದಿಗ ಸಮಾಜಕ್ಕೆ ಒಂದು ಪ್ರಾತಿನಿಧ್ಯ ಕೊಡಬೇಕಂತೇಳಿ ನಾವೇನು ಮೊನ್ನೆ ಒತ್ತಾಯ ಮಾಡಿದ್ದೀವಿ. ಆದರೆ ಈಗಿನ ಕರ್ನಾಟಕ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಏನಿದೆ, ಕಾಂಗ್ರೆಸ್ ಪಕ್ಷ ನಮ್ಮ ಮಾದಿಗರಿಗೆ ಅನ್ಯಾಯವನ್ನು ಮೋಸ ಮಾಡಿರ್ತಕ್ಕಂಥ ಒಂದು ಪಕ್ಷ ಆಗಿರುತ್ತದೆ ಕಾಂಗ್ರೆಸ್ ಸರ್ಕಾರ. ಅದರ ಬಗ್ಗೆ ನಾವು ತೀವ್ರ ಖಂಡನೆ ಸಮಾಜ ವತಿಯಿಂದ ಮತ್ತು ಮಾದರ ಚೆನ್ನಯ್ಯ ಸೇವಾ ಸಮಿತಿಯಿಂದ ತೀವ್ರ ಖಂಡನೆಯನ್ನು ತಿಳಿಸುತ್ತೇವೆ. ಜೊತೆಗೆ ಒಳ ಮೀಸಲಾತಿಯನ್ನು ಕೊಟ್ಟಿವಿ ಅಂತ ಹೇಳ್ತಕ್ಕಂಥ ನಮ್ಮ ಕಾಂಗ್ರೆಸ್ ಪಕ್ಷ ಇವತ್ತು ನಮಗೆ ಯಾವ ರೀತಿ ಅನ್ಯಾಯ ಮಾಡಿದೆ ಅಂದರೆ, ಒಳ ಮೀಸಲಾತಿ ಕೊಟ್ಟಿವಿ ಅಂತ ಅವರೇ ಹೇಳ್ತಾರೆ. ಬಟ್ ಒಳ ಮೀಸಲಾತಿ ಅನ್ವಯ ಪ್ರಕಾರ ನಮಗೆ ಏನು ಬರಬೇಕು, ಈಗ ನಮ್ಮ ಮಾದಿಗ ಸಮಾಜ ಎಡಗೈ ಬಲಗೈ, ಎಡಗೈಗೆ ಮೂರು ಕೊಟ್ಟಿದ್ದಾರೆ, 3 ಸಚಿವ ಸ್ಥಾನ, ಅದು ಮತ್ತೆ ಉನ್ನತ ಸ್ಥಾನವನ್ನು ಕೊಟ್ಟಿದ್ದಾರೆ. ನಮ್ಮ ಮಾದಿಗ ಸಮಾಜಕ್ಕೆ ಹೋದ ಸಲ ಸರ್ಕಾರದಲ್ಲಿ 2 ಸ್ಥಾನ ಕೊಟ್ಟಿದ್ರು. ಬಟ್ ಮತ್ತೆ ಇದನ್ನು ಈಗಲೂ ಮತ್ತೆ 2 ಸ್ಥಾನ ಕೊಟ್ಟಿದ್ದಾರೆ. ಆ ಒಂದು ಉದ್ದೇಶ ನಮಗೆ ಇಲ್ಲಿ ಕಲ್ಯಾಣ ಕರ್ನಾಟಕ ಭಾಗದ ನಮ್ಮ ಸಮಾಜದವರು ಯಾರು ಬೆಳೆಬಾರ್ದು ಅನ್ನೋ ಒಂದು ಉದ್ದೇಶ ಇಟ್ಕೊಂಡಿದ್ರು. ಮುಂದಿನ ದಿನಗಳಲ್ಲಿ ನಾವು ಯಾರೋ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಅವರಿಗೆ ನಮ್ಮ ಮತಗಳನ್ನು ತಗೊಂತಾರೆ, ನಮ್ಮ ಮತಗಳನ್ನು ತಗೊಂಡು ನಮಗೆ ಅನ್ಯಾಯ ಮಾಡ್ತಕ್ಕಂಥ ಕಾಂಗ್ರೆಸ್ ಪಕ್ಷಕ್ಕೆ ಮುಂದಿನ ದಿನಗಳಲ್ಲಿ ನಾವು ಚುನಾವಣೆ ಬಂದಂತ ಸಂದರ್ಭದಲ್ಲಿ ಅವರಿಗೆ ತಕ್ಕ ಪಾಠವನ್ನು ಕಲಿಸುತ್ತೇವೆ ಅಂತ ಹೇಳಿ ಈ ಒಂದು ನಮ್ಮ ಮಾದರ ಚೆನ್ನಯ್ಯ ಸೇವಾ ಸಮಿತಿಯಿಂದ ಅವರಿಗೆ ತೀವ್ರ ಖಂಡನೆಯನ್ನು ತಿಳಿಸುತ್ತೇವೆ. ಜೊತೆಗೆ ಮೊನ್ನೆ ದೇವದುರ್ಗ ತಾಲೂಕು ಸುಂಕೇಶ್ವರ ಗ್ರಾಮದ ಪಕ್ಕದಲ್ಲಿ ಹದ್ದಿನಾಳ ಅಂತೇಳಿ ನಮ್ಮ ಭೂಮಾನಂದ ಅಂತೇಳಿ ನಮ್ಮ ಮಾದಿಗ ಸಮಾಜದ ಯುವ ಮಿತ್ರರು, ಅವರ ಒಂದು ದುರ್ದೈವದ ಸಂಗತಿ ನಮ್ಮ ಸಮಾಜಕ್ಕೆ. ಈ ಕಾಂಗ್ರೆಸ್ ಸರ್ಕಾರ ಬಂದಾಗಲಿಂದ ನಮ್ಮ ಮಾದಿಗರಿಗೆ ರಕ್ಷಣೆ ಇಲ್ಲದಂತೆ ಆಗಿದೆ. ಇಡೀ ನಮ್ಮ ಕರ್ನಾಟಕದಲ್ಲಿ ಮಾದಿಗರ ಜನಸಂಖ್ಯೆ 30 ರಿಂದ 40 ಲಕ್ಷ ತರ ಜನಸಂಖ್ಯೆ ಇದೆ. ಅಂತ ಒಂದು ಸಮಾಜಕ್ಕೆ ಈ ಒಂದು ಕಾಂಗ್ರೆಸ್ ಸರ್ಕಾರ ಬಂದಾಗಲಿಂದ ನಮಗೆ ರಕ್ಷಣೆ ಇಲ್ಲದಂತಾಗಿದೆ. ನಮ್ಮ ಒಬ್ಬ ಯುವಕರು ಮೊನ್ನೆ ಕಾಂಗ್ರೆಸ್ ಸರ್ಕಾರ ಬಂದ ತಕ್ಷಣ ನಮ್ಮ ಮದ್ಲಾಪುರ, ಮಾನ್ವಿ ತಾಲೂಕಿನ ಮದ್ಲಾಪುರ ಪ್ರಸಾದ್ ಅಂತೇಳಿ ಅವರ ಒಂದು ಕಗ್ಗೊಲೆ ಆಯಿತು. ಅದರ ಜೊತೆಗೆ ಮೊನ್ನೆ ತಾನೇ ನಮ್ಮ ದೇವದುರ್ಗ ತಾಲೂಕು ಸುಂಕೇಶ್ವರ ಗ್ರಾಮದ ಪಕ್ಕದಲ್ಲಿ ಹದ್ದಿನಾಳ ಅಂತೇಳಿ ಭೂಮಾನಂದ ಅಂತೇಳಿ ಅವ್ರದ್ದು ಒಂದು ಕೃತ್ಯ ಹತ್ಯೆಗೈದಿದ್ದನ್ನು ತೀವ್ರವಾಗಿ ಖಂಡಿಸುತ್ತಾ ಈ ಒಂದು ಕಾಂಗ್ರೆಸ್ ಸರ್ಕಾರ ಬಂದಾಗಲಿಂದ ನಮಗೆ ಮಾದಿಗರಿಗೆ ಬಹಳ ಮೋಸ ಆಗ್ತಿದೆ. ಆ ಒಂದು ಕಾರಣಕ್ಕೆ ನಮ್ಮ ಸಮಾಜದವರು ಬಹಳ ಒಂದು ತೀವ್ರತೆಯನ್ನು ತಗೊಂಡು ಮುಂದಿನ ದಿನಗಳಲ್ಲಿ ನಮ್ಮ ಸಮಾಜ ಎಲ್ಲ ಒಗ್ಗೂಡಿ ಎಲ್ಲ ಒಂದು ರಾಜಕೀಯ ಪಕ್ಷಗಳಿಗೆ ಒಂದು ಎಚ್ಚರಿಕೆ ಗಂಟೆಯಾಗಿ ನಾವೆಲ್ಲ ಮುಂದಿನ ದಿನಗಳಲ್ಲಿ ಸಂಘಟನಾತ್ಮಕವಾಗಿ ಮುಂದಿನ ದಿನಗಳಲ್ಲಿ ನಿರ್ಧಾರವನ್ನು ತಗೊಂಡು ಈ ಒಂದು ರಾಜಕೀಯ ಪಕ್ಷಗಳಿಗೆ ಒಂದು ಮುಂದಿನ ದಿನಗಳಲ್ಲಿ ಒಂದು ತೀವ್ರವಾದ ಒಂದು ಹೋರಾಟ ಮುಖಾಂತರ ನಾವು ಎಚ್ಚರಿಕೆ ಗಂಟೆಯನ್ನು ಕೊಡಬೇಕಾಗಿದೆ. ಜೊತೆಗೆ ನಮ್ಮ ಮಾದರ ಚೆನ್ನಯ್ಯ ಸೇವಾ ಸಮಿತಿಯ ರಾಜ್ಯಾಧ್ಯಕ್ಷರು ಮುಂದಿನ ಒಂದು 2 ದಿನಗಳಲ್ಲಿ ರಾಯಚೂರಿಗೆ ಬರುವ ಒಂದು ಕಾರ್ಯಕ್ರಮ ಇದೆ. ಆ ಒಂದು ವಿಷಯ ತಮ್ಮ ಮುಖಾಂತರ ನಾವು ಇಡೀ ನಮ್ಮ ರಾಯಚೂರು ಜಿಲ್ಲೆಗೆ ತಿಳಿಸುತ್ತೇವೆ. ಇಲ್ಲ ಅರ್ಥಗತ ಏನು ಸರ್, ಈಗ ನಮ್ಮ ರಾಯಚೂರಲ್ಲಿ ಈಗ ನಾವು ರಾಯಚೂರಲ್ಲಿ ಇದ್ದೀವಿ, ಕಲ್ಯಾಣ ಕರ್ನಾಟಕ ವಿಭಾಗದಲ್ಲಿ ಇದ್ದೀವಿ. ಈಗ ನಮಗ ಆತ್ಮೀಯ ನಮ್ಮ ಲೋಕಲ್ ಅವರು ಅಂದ್ರೆ ವಸಂತ ಕುಮಾರ್ ಸರ ಇದ್ದಾರೆ MLC, ಅವ್ರಿಗೆ ಕೊಡ್ತಾರಂತ ಹೇಳೋ ಒಂದು ಆಕಾಂಕ್ಷೆ ಇಟ್ಕೊಂಡಿದ್ದೀವಿ.
ಮಹೇಶ್ಗೆ ಆತ್ಮೀಯತೆ ಕೊಡ್ಬೇಕಂತಿಲ್ಲ. ಮಹೇಶ್ಗೆ ಭಾಳ ಆತ್ಮೀಯ ಪರಿಷತ್ತಿಗೆ ನೇಮಕ ಮಾಡಿರಲ್ಲ, ಮತ್ತೆ ಇನ್ನೇನು ಕೊಡ್ಬೇಕು ಕಾಂಗ್ರೆಸ್ನವರು? ಹೌದಾ? ಸಿದ್ದರಾಮಯ್ಯ ಮಗನಿಗೆ MLC ಅಂತ ಹೇಳಿ ಅವ್ರಿಗೆ ಏನು ಅವ್ರು ಕೊಟ್ಟರಲ್ಲ, ಬೋಸರಾಜ್ ತಪ್ಪೇನಲ್ಲ. ನಮ್ಮ ಸಮಾಜಕ್ಕೆ ಓಟ್ ಬೇಕು ಅವ್ರಿಗೆ. ಇಡೀ ಕಲ್ಯಾಣ ಕರ್ನಾಟಕದಲ್ಲಿ ನಮ್ದೊಂದು 10 ಲಕ್ಷ ಓಟ್ ಇದೆ. ಇಡೀ ಕಲ್ಯಾಣ ಕರ್ನಾಟಕದಲ್ಲಿ ಒಂದು 10 ಲಕ್ಷ ಓಟ್ ಇದೆ ಮಾದಿಗರದು. ಮಾದಿಗರು ಯಾರು ಓಟ್ ಹಾಕಿಲ್ಲ ಕಾಂಗ್ರೆಸ್ ಪಕ್ಷಕ್ಕೆ? ಜಾಸ್ತಿ ಓಟ್ ಹಾಕಿದ್ರು ಮುಸ್ಲಿಮರು ಅವ್ರಿಗೆ ಕೊಡ್ಬೇಕಾಯ್ತು. MLC ಸ್ಥಾನ ನಿಮ್ಗೆ ಕೊಡ್ಬೇಕು ಕೊಟ್ಟರಲ್ಲ, ಕೊಟ್ಟಿಲ್ಲ. ಈಗ ಹೇಳ್ತೀನಿ ಸಂಖ್ಯೆ ಜಾಸ್ತಿ ಕಮ್ಮಿ ಆದಿಲ್ಲಿ. ಹೌದಾ? ಮಾದಿಗೆ ಕೊಡ್ಬೇಕಂತ ಇಲ್ಲ. ಜನಸಂಖ್ಯೆ ವಾರ ಕೇಳಿದ್ರೆ ಮುಸ್ಲಿಂ ಕೊಡ್ಬೇಕಾಯ್ತು. ಹೌದೇನು? ಅದು ಅವ್ರ ಸರ್ಕಾರ ಪಕ್ಷ ನಿರ್ಧಾರ ಮಾಡಿಲ್ಲ. ಏನು ಕೊಟ್ಟರು? ಈ ಸಂದರ್ಭದಲ್ಲಿ ನಗರಾಧ್ಯಕ್ಷ ಭೀಮಣ್ಣ ಮಂಚಾಲ, ಜೆ ನರಸಿಂಹಲು, ಆಂಜನೇಯ ಸಿಯಾತಲ, ಹನುಮೇಶ್ ದಂಡು, ಶಿವು ಭಂಡಾರಿ, ವೆಂಕಟೇಶ ಸಗಮಕುಂಟ, ಆಂಜನೇಯ ಮಂಡ್ಲಗೇರ, ಆರ್ ಶೇಖರ್ ಇದ್ದರು. LLB ವಿದ್ಯಾರ್ಥಿಗಳು ನೋಂದಣಿ ಮಾಡಿಕೊಂಡರೆ AIBE ಪರೀಕ್ಷೆ ಪಾಸ್ ಆಗದೇ ಇದ್ದರೂ ಕೇಸ್ಗಳನ್ನು ಸ್ವತಂತ್ರವಾಗಿ ನಡೆಸಲು ಕಲಬುರಗಿ ಹೈಕೋರ್ಟ್ ತೀರ್ಪು ನೀಡಿದೆ ಎಂದು ನ್ಯಾಯವಾದಿ ಕಾರ್ತಿಕ್ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, LLB ವಿದ್ಯಾರ್ಥಿಗಳು ಇಲ್ಲಿಯವರೆಗೆ ಪರೀಕ್ಷೆ ತೇರ್ಗಡೆಯಾಗದೆ ನ್ಯಾಯವಾದಿಯಾಗಿ ಕೆಲಸ ಮಾಡಲು ಅವಕಾಶ ಇರಲಿಲ್ಲ. ಆದ್ಯಪ್ಪ ಮತ್ತು ಶ್ರೀನಿವಾಸ ಸೇರಿದಂತೆ ಇತರರು ಕಲಬುರಗಿ ಪೀಠದಲ್ಲಿ ಸಲ್ಲಿಸಿದ ಅರ್ಜಿ ವಿಚಾರಣೆ ನಡೆಸಿದ ನ್ಯಾಯಾಲಯ ಆಲ್ ಇಂಡಿಯಾ ಬಾರ್ ಎಕ್ಸಾಮಿನೇಷನ್ ತೇರ್ಗಡೆಯಾಗದೆ ವೃತ್ತಿ ಪ್ರಾರಂಭಿಸಲು ಅವಕಾಶ ನೀಡಿದೆ. ಇದೇ ದೇಶದಾದ್ಯಂತ ಅನೇಕ ಯುವ ನ್ಯಾಯವಾದಿಗಳಿಗೆ ಅವಕಾಶ ದೊರೆಯಲು ಕಾರಣವಾಗಿದೆ. ನೆರೆಯ ಆಂಧ್ರ ಪ್ರದೇಶದ ಹೈಕೋರ್ಟ್ ಸಹ ಬಾರ್ ಕೌನ್ಸಿಲ್ ಪರೀಕ್ಷೆ ತೇರ್ಗಡೆಯಾಗಲು 2 ವರ್ಷ ಕಾಲಾವಕಾಶ ನೀಡಿದೆ. ಬಾರ್ ಕೌನ್ಸಿಲ್ನಲ್ಲಿ ನೋಂದಣಿ ಮಾಡಿಕೊಂಡು ಸ್ವತಂತ್ರವಾಗಿ ಕೇಸ್ಗಳ ನಿರ್ವಹಣೆ ಅರ್ಜಿಗಳನ್ನು ಹಾಕಬಹುದಾಗಿದೆ. ಬಾರ್ ಕೌನ್ಸಿಲ್ನ ಚುನಾವಣೆಯಲ್ಲಿ ಮತದಾನ ಮಾಡುವ ಹಕ್ಕಿಲ್ಲ, ಸ್ಪರ್ಧೆಗೂ ಅವಕಾಶವಿಲ್ಲ, ಕೇಸ್ಗಳನ್ನು ಮಾತ್ರ ನಿರ್ವಹಿಸಬಹುದಾಗಿದೆ ಎಂದು ಕಲಬುರಗಿ ಹೈಕೋರ್ಟ್ ನೀಡಿದ ತೀರ್ಪು ಅನೇಕ ವಿದ್ಯಾರ್ಥಿಗಳು ಸದುಪಯೋಗ ಪಡಿಸಿಕೊಳ್ಳಬೇಕೆಂದರು. ನೀವು ವಕಾಲತ್ ಸೈನ್ ಮಾಡ್ಬೋದೋ ಇಲ್ಲ, AIB ಎಕ್ಸಾಮ್ ಮುಗಿಸೋದಕ್ಕಿಂತ ಮುಂಚೆ ಸೈನ್ ಮಾಡ್ಬೋದೋ ಇಲ್ಲ. ಆ ಪ್ರಾವಿಷನಲ್ ಪೀರಿಯಡ್ ಇದ್ದಿದ್ದು 2 ವರ್ಷ. ಆ 2 ವರ್ಷಗಳ ಕಾಲ ಅಡ್ವೊಕೇಟ್ಸ್ ಸೈನ್ ಮಾಡ್ಬೋದಾ ಇಲ್ಲ ಅನ್ನೋ ಪ್ರಶ್ನೆಗೆ ನಾವು ಒಂದು ರೆಪ್ರೆಸೆಂಟೇಷನ್ KSBC ಮತ್ತು ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ ಎರಡಕ್ಕೂ ರೆಪ್ರೆಸೆಂಟೇಷನ್ ಕೊಟ್ಟಿದ್ವಿ. ಆ ರೆಪ್ರೆಸೆಂಟೇಷನ್ ಕಾರಣಾಂತರಗಳಿಂದ ನಮಗೆ ಇರೋ ಕಾರಣದಿಂದ ನಾವು ಕೊಟ್ಟು ಒಂದು ರಿಟ್ ಪೆಟಿಷನ್ ಹಾಕಿದ್ವಿ. ರಿಟ್ ಪೆಟಿಷನ್ ಹಾಕಿದಾಗ ಅದರಲ್ಲಿ ನಾವು ಮಾನ್ಯ ಉಚ್ಚ ನ್ಯಾಯಾಲಯ ಏನು ಹೇಳ್ತಂದ್ರೆ, ನೀವೇನು ರೆಪ್ರೆಸೆಂಟೇಷನ್ ಕೊಟ್ಟಿದ್ದೀರಾ ಅದನ್ನು ಡಿಸ್ಪೋಸ್ ಮಾಡಿ ಇನ್ ಅಕಾರ್ಡೆನ್ಸ್ ಅಂತ ಹೇಳಿ. ಅದಕ್ಕೋಸ್ಕರ ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ ನೀವು ಅದರಲ್ಲಿ ಗಮನಿಸಿದ್ರೆ ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ ಸರಿಸುಮಾರು 4 ರಿಂದ 5 ಪೇಜ್ಗಳ ರಿಪ್ಲೈ ಕೊಟ್ಟಿದೆ. ಇವಾಗ ಬಹಳ ಸ್ಪಷ್ಟವಾಗಿ ರಿಪ್ಲೈ ಕೊಟ್ಟಿದೆ. ಏನಂತಂದ್ರೆ, ನೀವು ಎಲ್ಲ ಪ್ರಾವಿಷನಲಿ ಎನ್ರೋಲ್ಡ್ ಅಡ್ವೊಕೇಟ್ಸ್ 2 ವರ್ಷಗಳ ಕಾಲ ನೀವು ವಕಾಲತ್ನ ಸೈನ್ ಮಾಡಬಹುದು. ಸೈನ್ ಅಂಡ್ ಫೈಲ್, ಇದೇ ಮೊದಲನೇ ಸಲ ಒಬ್ಬ ಈ ಪದ ಮುಚ್ಚಿಸಿದ್ದಾರೆ. ಸೈನ್ ಅಂಡ್ ಫೈಲ್ ಒಂದು. ಎರಡನೇದು, ಈ 2 ವರ್ಷಗಳ ಕಾಲ ಅಕಸ್ಮಾತ್ ಆಗಿ AIB ಎಕ್ಸಾಮ್ ಕ್ಲಿಯರ್ ಮಾಡಲಿಲ್ಲ ಅಂದ್ರೆ ಮುಂದೇನಾಗ್ತದೆ? ಆ 2 ವರ್ಷಗಳ ಕಾಲ ಯಾರು ಸೈನ್ ಮಾಡಿರ್ತಾರೆ ಅಥವಾ ಸೈನ್ ಮಾಡಿ ಪ್ರಾವಿಷನಲ್ ಎನ್ರೋಲ್ಡ್, ಅದಾದ್ಮೇಲೆ ಅವರು ಹೊಸದಾಗಿ ಎನ್ರೋಲ್ಮೆಂಟ್ ಮಾಡೋ ಅವಶ್ಯಕತೆ ಇಲ್ಲ. ಅವ್ರ ಎನ್ರೋಲ್ಮೆಂಟ್ ಸಸ್ಪೆಂಡ್ ಆಗಿರ್ತದೆ. ಎಲ್ಲಿ ತನಕ ಸಸ್ಪೆಂಡ್ ಆಗಿರ್ತದೆ? ಅವರು AIB ಎಕ್ಸಾಮ್ ಮುಗಿಸೋ ತನಕ ಸಸ್ಪೆಂಡ್ ಆಗಿರ್ತದೆ. ಒಂದು ಸಲ AIB ಎಕ್ಸಾಮ್ ಮುಗಿಸಿದ್ರೆ ಮತ್ತೆ ಆ ಸಸ್ಪೆನ್ಷನ್ನ ರಿವೋಕ್ ಮಾಡಿ. ಮೂರನೇದಾಗಿ ಎಲೆಕ್ಷನ್ ನಿಂತುಕೂಡ ಎಲೆಕ್ಷನ್ ವೋಟಿಂಗ್ ರೈಟ್ಸ್ ಅವರು ಕೊಡ್ತಿದ್ದಾರೆ. ಅದ್ರ ಬಗ್ಗೆ ಸ್ಪಷ್ಟವಾಗಿ ಹೇಳಿದ್ದಾರೆ. ಯಾವುದೇ ಕಾರಣಕ್ಕೂ ಈ ಎಲೆಕ್ಷನ್ ವೋಟಿಂಗ್ ರೈಟ್ಸ್ ಇಲ್ಲ. ಆಮೇಲೆ ಯಾವುದಾದ್ರು ಮೆಂಬರ್ ಆಗ್ಬೋದಾ? ಇವಾಗ ನಮ್ಮ ರಾಯಚೂರು ಬಾರ್ ಮೆಂಬರ್ ಆಗ್ಬೋದಾ ಅಥವಾ ಬೆಂಗಳೂರು ಮೆಂಬರ್ ಆಗ್ಬೋದಾ? ಅದ್ರ ಬಗ್ಗೆ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಯಾವುದೇ ಕಾರಣಕ್ಕೂ ಯಾವುದೇ ಮೆಂಬರ್ಶಿಪ್ ಪ್ರಾವಿಷನಲ್ ಇರ್ತದೆ, ಆದರೆ ಯಾವುದೂ ನಿಮಗೆ ವೆಲ್ಫೇರ್ ಸ್ಕೀಮ್ಗಳು ಯಾವುದೂ ಕೂಡ ಅನ್ವಯ ಆಗಲ್ಲ. ಆಮೇಲೆ ಇನ್ನೂ ಒಂದು ಸ್ಪಷ್ಟವಾಗಿ ಹೇಳಿದ್ದಾರೆ, ಯಾವ ಬಾರ್ ಕೌನ್ಸಿಲ್ ಕೂಡ ಅಂದರೆ ಎಲ್ಲ ರಾಜ್ಯಗಳಲ್ಲಿರೋ ಬಾರ್ ಕೌನ್ಸಿಲ್ಗಳು, ಡಿಸ್ಟ್ರಿಕ್ಟ್ ಬಾರ್ ಕೌನ್ಸಿಲ್ ಯಾರು ಕೂಡ ಈ ಪ್ರಾವಿಷನಲಿ ಎನ್ರೋಲ್ಡ್ ಅಡ್ವೊಕೇಟ್ಸ್ನ ವಕಾಲತ್ ಸೈನ್ ಮಾಡಿಸೋದ್ರಿಂದ ನಿಲ್ಲಿಸೋಕ್ಕಾಗಲ್ಲ ಅಂತೇಳಿ ವಿವರವಾಗಿ ಎಲ್ಲ ಪ್ರಶ್ನೆಗಳಿಗೂ ವಿವರವಾಗಿ ಉತ್ತರ ಕೊಟ್ಟಿದ್ದಾರೆ. ಈ ಬಂದಿರೋದ್ರಿಂದ ಏನಾಗಿದೆ ಅಂದರೆ, ಇಡೀ ದೇಶದಾದ್ಯಂತ ಇರೋ ಎಲ್ಲ ಹೊಸದಾಗಿ ಎನ್ರೋಲ್ ಆಗಿರೋ ಅಡ್ವೊಕೇಟ್ಗಳಿಗೆ ಮತ್ತು ಈ ಮುಂದೆ ಬರೋ ಎಲ್ಲ ವಿದ್ಯಾರ್ಥಿಗಳು ಅಂದರೆ ಅವರ ಅಡ್ವೊಕೇಟ್ ಆಗಿ ಆಡೋರಿಗೆ ಮೊದಲನೇ ದಿನದಿಂದ ಎನ್ರೋಲ್ ಆಗಿ ನಾಳೆ ದಿನದಿಂದಲೇ ಅವರು ಸ್ವತಂತ್ರ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಲಿಕ್ಕೆ ಅವಕಾಶ.
ಈ ಲೆಟರ್ನ ನಮಗೆ KSPC ಅವರು ಈ 7 ನೀವು ಕೊನೆಯ ಪೇಜ್ನಲ್ಲಿ ಕೊಟ್ಟಿದ್ದಾರೆ ಎಲ್ಲ 7 ಅಡ್ವೊಕೇಟ್ಗಳು ಯಾರ್ಯಾರು ರೆಪ್ರೆಸೆಂಟೇಷನ್ ಕೊಟ್ಟಿದ್ರಲ್ಲ ಅವರಿಗೆ ಎಲ್ಲ ಕಾಪಿಗಳನ್ನು ತಲುಪಿಸಿದ್ದಾರೆ. ಇದು ಏನಕ್ಕೆ ನಾವು ಆಕ್ಚುಲ್ ಮಾಡ್ತಿದ್ದೀವಿ ಅಂತಂದ್ರೆ ಈ ಆದೇಶ ಬಂದಿರೋದು ನಮ್ಮ ಕಲ್ಯಾಣ ಕರ್ನಾಟಕ ಗುಲ್ಬರ್ಗ ಏಕಸದಸ್ಯ ಪೀಠ ಜೊತೆಗೆ ಇಲ್ಲಿಯ ಅಡ್ವೊಕೇಟ್ಗಳು ಇಲ್ಲಿ ಇಬ್ಬರು ಪ್ರಾವಿಷನಲ್ ಎನ್ರೋಲ್ಡ್ ಅಡ್ವೊಕೇಟ್ಗಳು ಕಾನೂನು ಹೋರಾಟ ಮಾಡಿರೋದ್ರಿಂದ ಇಡೀ ದೇಶದಾದ್ಯಂತ ಎಲ್ಲ ವಿದ್ಯಾರ್ಥಿಗಳಿಗೂ ಮತ್ತು ಎನ್ರೋಲ್ ಆಗಿರೋ ಅಡ್ವೊಕೇಟ್ಗಳಿಗೂ ಒಂದು ಒಳ್ಳೆಯ ರೀತಿಯಿಂದ ಅವರು ಮೊದಲನೇ ದಿನದಿಂದನೇ ಕರೆಕ್ಟ್ ಸ್ಟಾರ್ಟ್ ಮಾಡ್ಬೋದು ಅನ್ನೋದು ಒಂದು ಕ್ಲಾರಿಫೈ ಆಗಿ ಸೈನ್ ಮಾಡ್ಬೋದು ಅನ್ನೋದು ವೆರಿ ಇಂಪಾರ್ಟೆಂಟ್. ಈಗ ಸೈನ್ ಮಾಡ್ಲಿಕ್ಕಾಗಿಲ್ಲ ಅಂದ್ರೆ ನೀವು ಹೊಸದಾಗಿ ಎನ್ರೋಲ್ ಆಗಿರೋ ಅಡ್ವೊಕೇಟ್ಗೆ ಹೋಗಿ ಕೇಸ್ ಕೊಟ್ಟರು ಅವ್ರು ಇನ್ನೊಬ್ರು ಸೀನಿಯರ್ ಹತ್ರ ಹೋಗ್ಬೋದು, ಅವ್ರು ಸೈನ್ ಮಾಡ್ಲಿಕ್ಕೆ ಆಗ್ತಿರೋದು. ಆದರೆ ಇವತ್ತಿನಿಂದ ಈ ಆದೇಶ ಆದಾಗಿಂದ ಎಲ್ಲರೂ ಕೂಡ ಸೈನ್ ಮಾಡಬೇಕು. ಆಮೇಲೆ ನಮ್ಮ ರಾಯಚೂರು ಅವರು ಹೋರಾಟ ಮಾಡಿರೋದ್ರಿಂದ ಇಡೀ ದೇಶದಾದ್ಯಂತ ಇರೋ ಎಲ್ಲ ಕಾನೂನು ಎಲ್ಲ ಪ್ರಾವಿಷನಲ್ ಎನ್ರೋಲ್ಡ್ ಅಡ್ವೊಕೇಟ್ಗಳಿಗೆ ನ್ಯಾಯ ಸಿಗ್ತಿದೆ. ಅದರಿಂದ ಇಲ್ಲಿ ಈ ಸಂದರ್ಭದಲ್ಲಿ ನ್ಯಾಯವಾದಿಗಳಾದ ಮಲ್ಲಿಕಾ ಪೂಜಾರ್, ಶರಣಬಸವ, ಆದ್ಯಪ್ಪ ಆನೆ ಹೊಸೂರು, ಬಸವಲಿಂಗಪ್ಪ ಇದ್ದರು. ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಆಡಳಿತ ಮಂಡಳಿಗೆ ಪ್ರಗತಿಪರ ರೈತರ ಕೋಟಾದಡಿ ಮಲ್ಲೇಶ್ ಕೊಲಿಮಿ ಅವರನ್ನು ಶಿಫಾರಸು ಮಾಡಿರುವುದು ನಿಯಮಬಾಹಿರವಾಗಿದ್ದು, ಈ ಕುರಿತು ತನಿಖೆ ನಡೆಸಬೇಕು ಎಂದು ಶಿವಕುಮಾರ್ ಆಗ್ರಹಿಸಿದ್ದಾರೆ. ಹೇಳಿಕೆ ನೀಡಿರುವ ಆಡಳಿತ ಮಂಡಳಿಗೆ ಪ್ರಗತಿಪರ ರೈತರ ಕೋಟಾದಡಿ ಸದಸ್ಯರನ್ನು ಶಿಫಾರಸು ಮಾಡುವ ಸಂದರ್ಭದಲ್ಲಿ ರಾಜ್ಯ ಅಥವಾ ರಾಷ್ಟ್ರೀಯ ಮಟ್ಟದಲ್ಲಿ ಪ್ರಗತಿಪರ ರೈತ ಪ್ರಶಸ್ತಿ ಪಡೆದಿರುವ ಅರ್ಹ ವ್ಯಕ್ತಿಯನ್ನು ಪರಿಗಣಿಸಬೇಕಾಗಿದೆ. ಆದರೆ ಮಾಜಿ ಸಚಿವ NS ಬೋಸರಾಜು ಅವರು ಯಾವುದೇ ಪ್ರಗತಿಪರ ರೈತ ಪ್ರಶಸ್ತಿ ಪಡೆದಿಲ್ಲದ ಮಲ್ಲೇಶ್ ಕೊಲಿಮಿ ಅವರನ್ನು ಶಿಫಾರಸು ಮಾಡಿದ್ದಾರೆ ಎಂದು ಆರೋಪಿಸಿದರು. ಇದಲ್ಲದೆ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದಲ್ಲಿ ಹಲವು ಅಕ್ರಮಗಳು ಮತ್ತು ಅವ್ಯವಹಾರಗಳು ನಡೆಯುತ್ತಿವೆ ಎಂದು ಆರೋಪಿಸಿದ್ದಾರೆ. ವಿಶ್ವವಿದ್ಯಾಲಯದ ಆವರಣದಲ್ಲಿರುವ ದಿ ಮ್ಯಾಂಟಿ ಹೋಟೆಲ್ಗೆ ಟೆಂಡರ್ ಕರೆಯದೆ ವಿಶ್ವವಿದ್ಯಾಲಯದ ಕುಲಪತಿ ಎಂ ಹನುಮಂತಪ್ಪ ಹಾಗೂ ಆಸ್ತಿ ವಿಭಾಗದ ಅಧಿಕಾರಿ ರವಿ ಮೇಸ್ತಾ ತಮಗೆ ಬೇಕಾದವರಿಗೆ ಟೆಂಡರ್ ನೀಡಿದ್ದಾರೆ ಎಂದು ಆರೋಪಿಸಿದ್ದಾರೆ. ಭದ್ರತಾ ಸಿಬ್ಬಂದಿಗೆ ನಿಗದಿಪಡಿಸಿರುವ 18,247.3 ವೇತನದ ಬದಲಾಗಿ 15,000 ರೂಪಾಯಿ ನೀಡಲಾಗುತ್ತಿದೆ. ಭದ್ರತಾ ಸಿಬ್ಬಂದಿಗೆ ESI ಸೌಲಭ್ಯವನ್ನು ಸಹ ಸಮರ್ಪಕವಾಗಿ ಒದಗಿಸಲಾಗುತ್ತಿಲ್ಲ ಎಂದು ದೂರಿದ್ದಾರೆ. ಡೀನ್ ಹುದ್ದೆಯು ಕಲ್ಯಾಣ ಕರ್ನಾಟಕ ಅಭ್ಯರ್ಥಿಗಳಿಗೆ ಮೀಸಲಾಗಿದ್ದರೂ ನಿಯಮಗಳನ್ನು ಉಲ್ಲಂಘಿಸಿ ಡಾಕ್ಟರ್ ಜಗಜೀವನ್ ರಾವ್ ಅವರಿಗೆ ಹುದ್ದೆ ನೀಡಲಾಗಿದೆ. ಅವರು ವೆಟರ್ನರಿ ಸೈನ್ಸ್ ವಿದ್ಯಾಭ್ಯಾಸ ಮಾಡಿದ್ದು, ಕೃಷಿ ಡೀನ್ ಹುದ್ದೆಗೆ ಹೇಗೆ ನೇಮಕ ಮಾಡಲಾಗಿದೆ ಎಂಬುದರ ಕುರಿತು ತನಿಖೆ ನಡೆಸಬೇಕು ಎಂದು ಒತ್ತಾಯಿಸಿದ್ದಾರೆ. ಆಡಳಿತ ಮಂಡಳಿಯ ಸದಸ್ಯ ಮಲ್ಲೇಶ್ ಕೊಲಿಮಿ ಅವರಿಗೆ ವಿಶ್ವವಿದ್ಯಾಲಯದಲ್ಲಿ ಕೊಠಡಿ ನೀಡಿ ಪ್ರತ್ಯೇಕ ಚೇಂಬರ್ ವ್ಯವಸ್ಥೆ ಮಾಡಲಾಗಿದೆ. ವಿಶ್ವವಿದ್ಯಾಲಯದ ನಿಯಮಗಳನ್ವಯ ಈ ಸೌಲಭ್ಯ ನೀಡಲಾಗಿದೆಯೇ ಎಂಬುದನ್ನು ಪರಿಶೀಲಿಸಬೇಕು ಎಂದು ಆಗ್ರಹಿಸಿದ್ದಾರೆ. ವಿಶ್ವವಿದ್ಯಾಲಯದ ವಸತಿ ಗೃಹಗಳನ್ನು ದುರ್ಬಳಕೆ ಮಾಡಿಕೊಂಡಿದ್ದಾರೆ ಎಂಬ ಆರೋಪವಿದ್ದು, ಈ ಕುರಿತು ವಿಶ್ವವಿದ್ಯಾಲಯದ ಆಡಳಿತ ಯಾವುದೇ ಕ್ರಮ ಕೈಗೊಳ್ಳದೆ ಮೌನ ವಹಿಸಿದೆ ಎಂದು ಆರೋಪಿಸಿದ್ದಾರೆ. ವಿಶ್ವವಿದ್ಯಾಲಯದ ಆಡಳಿತವು ಸಮಗ್ರ ತನಿಖೆ ನಡೆಸಿ ತಪ್ಪಿತಸ್ಥರು ಕಂಡುಬಂದಲ್ಲಿ ಕಾನೂನು ಕ್ರಮ ಕೈಗೊಳ್ಳಬೇಕು. ಇಲ್ಲವಾದಲ್ಲಿ ವಿಶ್ವವಿದ್ಯಾಲಯದ ಕುಲಪತಿಗಳ ವಿರುದ್ಧ ಲೋಕಾಯುಕ್ತರಿಗೆ ದೂರು ಸಲ್ಲಿಸಲಾಗುವುದು ಎಂದು ಎಚ್ಚರಿಸಿದ್ದಾರೆ. ಯಾವುದೇ ಟೆಂಡರ್ ಕರೆಯಲಾರ್ದಂಗೆ ಟೆಂಡರನ್ನು ಅವ್ರು ಬೇಕಾದ ವ್ಯಕ್ತಿಗಳಿಗೆ ಟೆಂಡರ್ ಕೊಡಲಾಗಿದೆ ಸರ್. ಯಾವ ಯೂನಿವರ್ಸಿಟಿ? ಅಗ್ರಿಕಲ್ಚರ್ ಆಫ್ ಯೂನಿವರ್ಸಿಟಿ. ಸೆಕ್ರೆಟರಿ ಅವ್ರಿಗೂ ಸ್ಯಾಲ್ರಿ 18,000 ಚಿಲ್ಲರ್ ಇದ್ರಿಗೆ ಇವ್ರಿಗೆ ಯಾವುದು ಸ್ಯಾಲ್ರಿ ಕರೆಕ್ಟಾಗಿ ಕೊಡಲಾರ್ದಂಗೆ 11,000 ಕೊಡಕತ್ತಾರೆ ರೀ. ಇದರ ಆಲ್ರೆಡಿ ನಾನು ಕಂಪ್ಲೇಂಟ್ ಕೊಟ್ಟಿರೋದು VC ಯಾವುದೇ ಆ್ಯಕ್ಷನ್ ತೊಗೊಳ್ಳಾರ್ದಾಗೆ ಸುಮ್ಮನೆ ಇದ್ದಾರೆ ಸರ್. ಹಂಗೆ ಅಗ್ರಿಕಲ್ಚರ್ ಆಫ್ ಡೀನ್ ಆಫ್ ಅಗ್ರಿಕಲ್ಚರ್ ನಾನ್ HK ಪರ್ಸನ್ ಇದ್ದವ್ರಿಗೆ HK ಪರ್ಸನ್ ಅವ್ರಿಗೆ ಕೊಡಕತ್ತಾರೆ. ಡಾಕ್ಟರ್ ಜಗಜೀವನ್ ರಾವ್ ಅವರನ್ನು ಏನಾಗಬೇಕು ಸರ್? ಇಲ್ಲ ಯೂನಿವರ್ಸಿಟಿಯಲ್ಲಿ ಅನ್ಯಾಯ ಆಗಿರುತ್ತೆ ಸರ್. ಅವ್ರಿಗೆ ಬೇಕಾದ ಕರೆಕ್ಟಾಗಿ ಯಾರು ವ್ಯಕ್ತಿಗಳೇ ಇರ್ತದೋ ಅವ್ರಿಗೆ ಕೊಡಬೇಕಂತ ಯಾರು ಅನ್ಯಾಯ ಮಾಡಕತ್ತಾರ? VC ಸರ್ ಹನುಮಂತ ನಾಯಕ್. ಎದ್ರಾಗ ಅನ್ಯಾಯ ಮಾಡಕತ್ತಾರ? ಯಾವ ಟೆಂಡರ್ ಯಾವ ಪೋಸ್ಟನ್ನು ಕರೆಕ್ಟ್ ವ್ಯಕ್ತಿಗಳು ಕೊಳ್ಳಾರ್ದಂಗೆ ಅವ್ರು ಬೇಕಾದ ವ್ಯಕ್ತಿಗಳನ್ನು ಹಣ ಪಡೆದುಕೊಂಡು ಅವರಿಗೆ ಕೊಡಕತ್ತಾರೆ. ನಿಮ್ಮ ಹೆಸರು? ಶಿವಕುಮಾರ್ ನಾಯಕ್ ಅಂತ. ಇನ್ಸ್ಟಾಗ್ರಾಂ ಮೂಲಕ ವ್ಯಕ್ತಿಯೊಬ್ಬರಿಗೆ ಪ್ರಚೋದನಕಾರಿ ಸಂದೇಶಗಳನ್ನು ಕಳುಹಿಸಿದ ಆರೋಪದ ಮೇರೆಗೆ ರಾಯಚೂರು ನಗರದ 24 ವರ್ಷದ ಮಹಮ್ಮದ್ ಶಾಹಿಲ್ ಎಂಬಾತನನ್ನು ಸದರ್ ಬಜಾರ್ ಠಾಣೆ ಪೊಲೀಸರು ಬಂಧಿಸಿದ್ದಾರೆ. ಆಗಸ್ಟ್ 7ರಂದು ಪೊಲೀಸ್ ಅಧಿಕಾರಿಯೊಬ್ಬರು ನೀಡಿದ ದೂರಿನ ಆಧಾರದ ಮೇಲೆ ಸದರ್ ಬಜಾರ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಮಹಮ್ಮದ್ ಶಾಹಿಲ್ ಕಳೆದ 15 ದಿನಗಳಿಂದ ಇನ್ಸ್ಟಾಗ್ರಾಂ ಮೂಲಕ ರಾಣಾಬಾಯ್ ಎಂಬ ವ್ಯಕ್ತಿಯೊಂದಿಗೆ ಸಂದೇಶಗಳನ್ನು ವಿನಿಮಯ ಮಾಡಿಕೊಳ್ಳುತ್ತಿದ್ದ ಎನ್ನಲಾಗಿದೆ.
ಈ ಸಂಬಂಧ ಮೊಬೈಲ್ ಪರಿಶೀಲನೆ ನಡೆಸಿದಾಗ ಪ್ರಚೋದನೆ ನೀಡುವ ರೀತಿಯ ಸಂದೇಶಗಳು ಪತ್ತೆಯಾಗಿವೆ ಎಂದು ಪೊಲೀಸರು ತಿಳಿಸಿದ್ದಾರೆ. ದೂರಿನ ಆಧಾರದ ಮೇಲೆ ಪ್ರಕರಣ ದಾಖಲಿಸಿಕೊಂಡ ಪೊಲೀಸರು ಆರೋಪಿಯನ್ನು ಬಂಧಿಸಿ ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ದಾರೆ. ಪ್ರಕರಣಕ್ಕೆ ಸಂಬಂಧಿಸಿದಂತೆ ತನಿಖೆ ಮುಂದುವರೆದಿದ್ದು, ಸಂದೇಶಗಳ ಹಿನ್ನೆಲೆ ಹಾಗೂ ಇತರೆ ಅಂಶಗಳ ಕುರಿತು ಪೊಲೀಸರು ಪರಿಶೀಲನೆ ನಡೆಸುತ್ತಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಬರ ಪರಿಸ್ಥಿತಿ ವೀಕ್ಷಣೆ, ರೈತರ ಸಂಕಷ್ಟಕ್ಕೆ ಸ್ಪಂದಿಸಲು ಸರ್ಕಾರ ಬದ್ಧ, ಸಚಿವ ಡಾಕ್ಟರ್ ಅಜಯ್ ಧರ್ಮಸಿಂಗ್. ಎರಡನೇ ದಿನವೂ ಬರ ಅಧ್ಯಯನ ನಡೆಸಿದ ಸಚಿವ ಅಜಯ್ ಸಿಂಗ್. ಸಿಂಧನೂರು, ಮಾನ್ವಿ ತಾಲೂಕುಗಳಿಗೆ ಭೇಟಿ, ಸಂಕಷ್ಟದಲ್ಲಿರುವ ಪ್ರತಿಯೊಬ್ಬ ರೈತನಿಗೂ ಪರಿಹಾರದ ಭರವಸೆ. ಹೆದ್ದಾರಿ ಪ್ರಾಧಿಕಾರ ಅಧಿಕಾರಿಗಳೊಂದಿಗೆ ಸಂಸದರ ಸಭೆ, ಗುಣಮಟ್ಟದಲ್ಲಿ ರಾಜಿ ಮಾಡಿಕೊಳ್ಳದೆ ಕಾಮಗಾರಿ ನಿರ್ವಹಿಸಲು ಜಿ. ಕುಮಾರ್ ನಾಯಕ್ ಸೂಚನೆ. ಬ್ಯಾಡ್ಮಿಂಟನ್ ಪ್ರೀಮಿಯರ್ ಲೀಗ್ ಪಂದ್ಯಾವಳಿ, ಕ್ರೀಡಾ ಸ್ಫೂರ್ತಿ ಬೆಳೆಸಲು ಸ್ಪರ್ಧೆ ಅಗತ್ಯ, ಎಎಸ್ಪಿ ಹರೀಶ್. ಮಾದಿಗ ಸಮಾಜಕ್ಕೆ ಕಾಂಗ್ರೆಸ್ನಿಂದ ಅನ್ಯಾಯ, ಸಚಿವ ನೀಡದೆ ತಾರತಮ್ಯ, ಮೌನೇಶ್ ಜೆ ಆರೋಪ. ಬಾರ್ ಕೌನ್ಸಿಲ್ ನೋಂದಣಿ ಮಾಡಿಕೊಂಡು ನ್ಯಾಯವಾದಿಗಳು ಕೌನ್ಸಿಲ್ ಪರೀಕ್ಷೆ ಪಾಸ್ ಆಗದೇ ಇದ್ದರೂ ವೃತ್ತಿ ಮಾಡಲು ಅವಕಾಶ, ಕಾರ್ತಿ. ಕೃಷಿ ವಿಶ್ವವಿದ್ಯಾಲಯದಲ್ಲಿ ನಿಯಮಗಳ ಉಲ್ಲಂಘನೆ, ಕ್ರಮ ಕೈಗೊಳ್ಳದಿದ್ದರೆ ಲೋಕಾಯುಕ್ತರಿಗೆ ದೂರು, ಎಚ್ಚರಿಕೆ. ಮತ್ತು ಇನ್ಸ್ಟಾಗ್ರಾಂನಲ್ಲಿ ಪ್ರಚೋದನಾಕಾರಿ ಸಂದೇಶ, ಓರ್ವ ವ್ಯಕ್ತಿ ಬಂಧನ. ಇದಿಷ್ಟು ಇವತ್ತಿನ ಸುದ್ದಿಗಳು. ಪ್ರಮುಖ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಮೆಘಾ ನ್ಯೂಸ್.